ಲೋಕ ಬಲೆಗೆ ಬಿದ್ದಿದ್ದಂತಹ ಜನಾರ್ದನನ ಕರ್ಮಕಾಂಡ ಮತ್ತಷ್ಟು ಬಯಲಾಗ್ತಾ ಇದೆ. KREISನ ಸೂಪರಿಂಟೆಂಡೆಂಟ್ ಆಗಿರುವ ಸೂಪರಿಂಟೆಂಡೆಂಟ್ ಎಂಜಿನಿಯರ್ ಈ ಜನಾರ್ದನನ ಮತ್ತಷ್ಟು ಕರ್ಮಕಾಂಡ ಹೊರಗೆ ಬರ್ತಾ ಇದೆ. HM ಜನಾರ್ದನ ಪಡೆದಿರುವಂಥ ಅಪಾಯಿಂಟ್ಮೆಂಟೇ ಅಕ್ರಮ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಸೊ ಈತನ ಸರ್ಕಾರಿ ಹುದ್ದೆನೇ ಅನರ್ಹ ಅನ್ನೋದು ಬಟಾ ಬಯಲಾಗ್ತಾ ಇದ್ದು, ಆರಂಭದಲ್ಲಿ ಈತ ಕರ್ನಾಟಕ ಭೂಸೇನಾ ನಿಗಮ ನಿಯಮಿತದಲ್ಲಿ ನೇಮಕಗೊಂಡಿದ್ದು, ಕಾರ್ಯ ದಳಪತಿ ಗ್ರೇಡ್ 1 ಹುದ್ದೆಗೆ ಈ ಜನಾರ್ದನ ನೇಮಕ ಆಗಿದ್ದ. ಇದೀಗ ಇಲಾಖಾವಾರು ಪರೀಕ್ಷೆ ಬರೆದು ಈತ ಜಲಸಂಪನ್ಮೂಲ ಇಲಾಖೆಗೆ AE ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಆಯ್ಕೆಯಾಗಿರೋದು. 2003ರಲ್ಲಿ ಜಲಸಂಪನ್ಮೂಲ ಇಲಾಖೆಗೆ ಸಹಾಯಕ ಎಂಜಿನಿಯರ್ ಆಗಿ ಜನಾರ್ದನ ನೇಮಕ ಆಗಿದ್ದು, ಈತ ಹಿಂದೆ ಕಾರ್ಯನಿರ್ವಹಿಸ್ತಾ ಇದ್ದ ಇಲಾಖೆಗೆ ರಾಜೀನಾಮೆ ಕೊಟ್ಟಿದ್ದು, 2004ರಲ್ಲಿ ಹಲವು ತಿಂಗಳು ಹೇಗೆ ಈತ ಎರಡೆರಡು ಸರ್ಕಾರಿ ಹುದ್ದೆಯಲ್ಲಿ ಮುಂದುವರೆದಿದ್ದ, ಕಾರ್ಯವನ್ನು ನಿರ್ವಹಿಸಿದ್ದ ಅನ್ನೋದು ಕೂಡ ಇದೀಗ ಪ್ರಶ್ನೆ ಆಗ್ತಾ ಇದೆ. ಈತನ ಮೇಲೆ ಲೋಕ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬೆಚ್ಚಿ ಬೀಳುವಂತಹ ಮಟ್ಟದಲ್ಲಿ ಹಣ ಪತ್ತೆಯಾಗಿದ್ದು, ಆ್ಯಂಡ್ ದಾಖಲಾತಿಗಳ ಪರಿಶೀಲನೆಯಲ್ಲಿ ನಿರತರಾದ ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗೋಗಿದ್ರು. ಅಷ್ಟರ ಮಟ್ಟಿಗೆ ಈತ ಅಕ್ರಮಗಳನ್ನು ಎಸಗಿರೋದು. ಸದ್ಯ ಈತ ಎರಡೆರಡು ಸರ್ಕಾರಿ ಹುದ್ದೆಯಲ್ಲಿ ಹಲವು ವರ್ಷಗಳ ಕಾಲ ಹೇಗೆ ಮುಂದುವರೆದಿದ್ದ, ಯಾರು ಈತನಿಗೆ ಸಹಾಯ ಮಾಡಿದ್ರು, ಇದೆಲ್ಲವೂ ಪ್ರಶ್ನೆ ಆಗ್ತಾ ಇದೆ. ಈತ ಅನೇಕ ತಿಂಗಳುಗಳ ಕಾಲ ಎರಡೆರಡು ಸರ್ಕಾರಿ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದ. ಇದು ಯಾರ ಕಣ್ಗೂ ಕಾಣಲೇ ಇಲ್ವಾ ಹಾಗಾದರೆ?